ರಾಮನ ನವಮಿಗೆ ಒಂದೆರಡು ಮಳೆ ಹನಿಯಾದರೂ ಕೂಡ ಬರುತ್ತೆ ಎನ್ನುವುದಾಗಿ ಹೇಳ್ತಾ ಇದ್ರು. ಆದರೆ ಈ ವರ್ಷ ರಾಮನವಮಿಗೆ ನೋಡಿ ಚಟಪಟ ಅಂತ ಹೇಳುವುದಾಗಿ ಸದ್ದನ್ನು ಮಾಡುತ್ತಾ ಸಣ್ಣದಾಗಿ ಹೇಗೆ ಹನಿ ಹನಿಯಾಗಿ ತಂಪನ್ನು ಎರಿತಾ ಇದ್ದಾನೆ ವರುಣರಾಯ ಅಂತ ಹೇಳುವುದಾಗಿ. ನೋಡಿ ನೀವೇ ಹೇಗೆ ಚಟಪಟ ಅಂತೇಳಿ ಸೌಂಡು ಕೇಳ್ತಾ ಇದೆ ಮತ್ತು ಸಣ್ಣ ಪ್ರಮಾಣದಲ್ಲಿ ಹೇಗೆ ಮಳೆ ಹನಿ ಜಿನುಗ್ತಾ ಇದೆ ಅಂತ. ಹಾಗಾಗಿ ವರುಣರಾಯನು ತಂಪನ್ನು ಎರೆದಿದ್ದಾನೆ. ಹಾಗಾಗಿ ವಿಶೇಷವಾದ ಸಂಭ್ರಮದಿಂದ ಸಡಗರದಿಂದ ನಾವು ನೀವೆಲ್ಲ ಸೇರಿ ರಾಮನವಮಿ ಹಬ್ಬವನ್ನು ವಿಶೇಷವಾಗಿ ತಂಪಾಗಿಯೂ ತದನಂತರದಲ್ಲಿ ಸಿಹಿಯಾಗಿಯೂ ಅನಂತರದಲ್ಲಿ ವ್ರತವಾಗಿಯೂ ರಾಮನ ಆದರ್ಶಪ್ರಾಯವಾಗಿಯೂ ಆಚರಣೆಯನ್ನು ಮಾಡೋಣ. ಶ್ರೀರಾಮನ ಅನುಗ್ರಹಕ್ಕೆ ಪಾತ್ರರಾಗೋಣ. ವಿಷ್ಣುವಿನ ಅವತಾರವು ರಾಮನೇ ಆದರೂ ಕೂಡ ಅವನ ವಿಶಿಷ್ಟವಾದಂತಹ ಶಕ್ತಿ ಬೇರೆ.